ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕಾಂಗ್ರೆಸ್ನಿಂದ ಸೇನೆಗೆ ಪದೇ ಪದೇ ಅವಮಾನ. ಆಪರೇಷನ್ ಸಿಂಧೂರದ ಮೇಲೆ ಖರ್ಗೆ ಅನುಮಾನ. ಪಾಕ್ ವಿರುದ್ಧದ ಯುದ್ಧ ಚುಟ್ಪುಟ್ ಎಂದ ಎಐಸಿಸಿ ಅಧ್ಯಕ್ಷ. ಕಾಂಗ್ರೆಸ್ ವಿವಾದದ ಹೇಳಿಕೆ ಬೆನ್ನಲ್ಲೇ ಚುಟ್ಪುಟ್ ಯುದ್ಧ ಸ್ಫೋಟ. ಖರ್ಗೆಗೆ ಅರಳು ಮರಳು ಎಂದ ವಿಪಕ್ಷ ನಾಯಕ. ರಾಹುಲ್ ಸಿಂಗ್ ವಿರುದ್ಧ ಕೇಸರಿ ಆಕ್ರೋಶ. ಗೃಹಲಕ್ಷ್ಮಿ ಬಗ್ಗೆ ಕಾಂಗ್ರೆಸ್ನಲ್ಲೇ ಭಿನ್ನರಾಗ. ಇನ್ನು ಮುಂದೆ ಪ್ರತಿ ತಿಂಗಳು ಬರಲ್ವಾ 2,000? ಡಿಕೆಶಿ ಹೇಳಿಕೆಗೆ ರಾಹುಲ್ ಗಾಂಧಿ ಅಪಸ್ವರ. ರಾಜಧಾನಿಯಲ್ಲಿ ವರುಣನ ರುದ್ರತಾಂಡವ. ರಾಜ್ಯದ ಎಲ್ಲಾ ಕಡೆ ಮಳೆಯ ಆರ್ಭಟ. ಹವಾಮಾನ ಇಲಾಖೆಯಿಂದ ಮತ್ತೆ ಮಹಾಮಳೆಯ ಎಚ್ಚರಿಕೆ. ಭಾರತದಿಂದ ಗುಮ್ಮಿಸಿಕೊಂಡ ಮುನೀರ್ಗೆ ಪ್ರಮೋಷನ್. ಜಿಹಾದಿ ಸೇನಾಧ್ಯಕ್ಷ ಈಗ ಫೀಲ್ಡ್ ಮಾರ್ಷಲ್. ಸೋತು ಬಡ್ತಿ ಪಡೆದ ಏಕೈಕ ಪಾಕ್ ಜನರಲ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎಕ್ಸ್ರೇ ವಿಶೇಷ ಕಾರ್ಯಕ್ರಮ. ನಾನು ಸ್ಮಿತಾ ರಂಗನಾಥ್. ಕಾಂಗ್ರೆಸ್ ನಾಯಕರಿಂದ ಪದೇ ಪದೇ ಭಾರತೀಯ ಸೇನೆಗೆ ಅವಮಾನ ಆಗೋ ರೀತಿಯ ಹೇಳಿಕೆಗಳು ಬರ್ತಲೇ ಇದೆ. ಆಪರೇಷನ್ ಸಿಂಧೂರವನ್ನ ಇಡೀ ವಿಶ್ವ ಶ್ಲಾಘಿಸ್ತಾ ಇರೋ ಸಂದರ್ಭದಲ್ಲಿ ಭಾರತ ಆಪರೇಷನ್ ಸಿಂಧೂರದ ಭಾಗವಾಗಿ ಪಾಕಿಸ್ತಾನ ಪೋಷಿಸಿರುವ ಉಗ್ರರ ನೆಲೆಗಳಿಗೆ ಮಾಡಿರುವ ಆಘಾತಕ್ಕೆ ಪಾಕಿಸ್ತಾನ ಕೂಡ ಶರಣಾಗಿದೆ. ಖುದ್ದು ಪಾಕಿಸ್ತಾನದ ಪ್ರಧಾನಮಂತ್ರಿ ಒಪ್ಪಿಕೊಂಡಿದ್ದಾರೆ ಪಾಕಿಸ್ತಾನದ ವಾಯು ನೆಲೆಗಳು ಧ್ವಂಸ ಆಗಿದೆ ಅಂತ ಹೇಳಿ. ಆದರೆ ಅದ್ಯಾಕೋ ಏನೋ ನಮ್ಮದೇ ದೇಶದ ಕಾಂಗ್ರೆಸ್ ಪಕ್ಷ, ದೇಶವನ್ನ ಅತ್ಯಂತ ಅಧಿಕ ಅವಧಿಗೆ ಮುನ್ನಡೆಸಿದ ಪಕ್ಷಕ್ಕೆ ನಮ್ಮದೇ ಸೇನಾಪಡೆಯ ಈ ಪರಾಕ್ರಮದ ಆಪರೇಷನ್ ಸಿಂಧೂರದ ಬಗ್ಗೆ ಅನುಮಾನಗಳು ಬಗೆಹರಿತಲೇ ಇಲ್ಲ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಗಮನಿಸ್ತಾ ಹೋಗೋಣ. ಆಪರೇಷನ್ ಸಿಂಧೂರವನ್ನ ಇವತ್ತು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚುಟ್ಪುಟ್ ಯುದ್ಧ ಅಂತ ಕರೆದ್ಬಿಟ್ಟು ನಡೀತಾ ಇದ್ದಿದ್ದು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದು 2 ವರ್ಷ ಆಯಿತು. ಈ 2 ವರ್ಷದಲ್ಲಿ ಏನೆಲ್ಲಾ ಸಾಧನೆಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಮಾವೇಶ. ಕೇವಲ ಅಷ್ಟನ್ನು ಮಾತಾಡಿ ವಾಪಸ್ ದೆಹಲಿಗೋ ಅಥವಾ ಕಲಬುರ್ಗಿಗೋ ಅಥವಾ ಬೆಂಗಳೂರಿನಲ್ಲಿರುವ ತಮ್ಮ ನಿವಾಸಕ್ಕೋ ಖರ್ಗೆ ಅವರು ವಾಪಸ್ ಬಂದಿದ್ದಿದ್ರೆ ಬಹುಶಃ ಇವತ್ತು ಇಷ್ಟೆಲ್ಲ ವಿವಾದ ಆಗ್ತಲೇ ಇರಲಿಲ್ಲ. ಸರ್ವಪಕ್ಷದ ಸಭೆ ನಡೆದ ಸಂದರ್ಭದಲ್ಲಿ 2 ಬಾರಿ ಕೂಡ ಖರ್ಗೆ ಅವರ ಸ್ಟೇಟ್ಮೆಂಟ್ ಒಬ್ಬ ಮೆಚೂರ್ಡ್ ರಾಜಕಾರಣಿ, ಒಬ್ಬ ಸೆನ್ಸಿಬಲ್ ರಾಜಕಾರಣಿಯ ರೀತಿಯಲ್ಲಿತ್ತು. ಆದರೆ ಕಾಂಗ್ರೆಸ್ನ ಸಮಾವೇಶದ ವೇದಿಕೆಯಲ್ಲಿ ನಿಂತ ತಕ್ಷಣ ಅದು ಏನಾಯ್ತೋ, ರಾಹುಲ್ ಗಾಂಧಿ ಅವರು ಪಕ್ಕದಲ್ಲಿದ್ರು ಅನ್ನೋ ಕಾರಣಕ್ಕೆ ಹಿಂಗಾಯ್ತೋ ಗೊತ್ತಿಲ್ಲ. ಭಾರತ ಹಾಗೆ ಪಾಕಿಸ್ತಾನದ ನಡುವೆ ನಡೆದ ಸಂಘರ್ಷ, ಭಾರತ ಸೇನೆ ಕೊಟ್ಟಂತಹ ಪ್ರತ್ಯುತ್ತರ, ಇದನ್ನ ಚುಟ್ಪುಟ್ ಯುದ್ಧ ಅಂತ ಕರೆದುಬಿಟ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆ ಮೂಲಕ ಭಾರತೀಯ ಯೋಧರ ಪರಾಕ್ರಮವನ್ನ ಅಪಮಾನಿಸಿದ್ರು ಖರ್ಗೆ ಅನ್ನೋ ಆರೋಪಕ್ಕೆ ಗುರಿಯಾಗಿದ್ದಾರೆ. ಭಾರತೀಯ ಸೇನೆ ಕಂಡ್ರೆ ಕಾಂಗ್ರೆಸ್ಗೆ ಅಸಮಾಧಾನ ಯಾಕೆ ಅನ್ನೋ ಪ್ರಶ್ನೆಯನ್ನ ಕೂಡ ಜನ ಕೇಳ್ತಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಪಹಲ್ಗಾಮ್ ನರಮೇಧದ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ನೋಡಿ. ಪ್ರಧಾನಮಂತ್ರಿಗಳು ಬಿಜೆಪಿ ಪಕ್ಷಕ್ಕೆ ಸೇರಿದವರು. ಹೀಗಾಗಿ ಕಾಂಗ್ರೆಸ್ ಅವರನ್ನ ಈ ದೇಶದ ಪ್ರಧಾನಿ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಪಕ್ಷದ ಒಬ್ಬ ನಾಯಕ ಅಂತ ಗಮನಿಸಿ ಮಾತನಾಡಿದ್ರೆ ಮಾಧ್ಯಮಕ್ಕಾಗ್ಲಿ ಜನರಿಗಾಗ್ಲಿ ಆಕ್ಷೇಪ ಇಲ್ಲವೇ ಇಲ್ಲ. ಮೋದಿ ಸರ್ಕಾರವನ್ನ ಟಾರ್ಗೆಟ್ ಮಾಡಬೇಕಾ ಮಾಡಿ, ಮೋದಿ ಸರ್ಕಾರ ಕೈಗೊಂಡ ನಿರ್ಧಾರಗಳ ಬಗ್ಗೆ ಟೀಕೆ ಮಾಡಬೇಕಾ ಮಾಡಿ. ಆಸ್ ಅನ್ ಅಪೋಸಿಷನ್ ಪಾರ್ಟಿ, ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಗೆ ಸರ್ವ ಸ್ವತಂತ್ರ ಇದೆ. ಸರ್ಕಾರ, ಮಿಲಿಟರಿ ಯಾರೂ ಕೂಡ ಜನರಿಗೆ ಸಹಕಾರ ಕೊಡಲಿಲ್ಲ. ಮೋದಿ ಇನ್ಫ್ಯಾಕ್ಟ್ ಏಪ್ರಿಲ್ 17ನೇ ತಾರೀಕಿಗೆ ಪಹಲ್ಗಾಮ್ಗೆ ಜಮ್ಮು ಕಾಶ್ಮೀರಕ್ಕೆ ಹೋಗಬೇಕಾಗಿತ್ತು, ಆದರೆ ಅವ್ರು ಹೋಗಲಿಲ್ಲ. ಯಾಕಂದ್ರೆ ಅವರಿಗೆ ಇಂಟೆಲಿಜೆನ್ಸ್ ಇಂದ ಮಾಹಿತಿ ಸಿಕ್ಕಿತ್ತು ಅಲ್ಲೇನೋ ಅಪಾಯ ಇದೆ ಅಂತ ಹೇಳಿ. ಹಾಗಾಗಿ ತಮ್ಮ ಪ್ಲಾನ್ ಅನ್ನ ಮಾತ್ರ ಕ್ಯಾನ್ಸಲ್ ಮಾಡಿಕೊಂಡ್ರು, ತಮ್ಮ ಪ್ರಾಣವನ್ನ ಮಾತ್ರ ಭದ್ರವಾಗಿಟ್ಕೊಂಡ್ರು ಮೋದಿ. ಇದೇ ವಿಚಾರವನ್ನ ಯಾಕೆ ಜನರಿಗೆ ತಿಳಿಸ್ಲಿಲ್ಲ ಅಥವಾ ಯಾಕೆ ಸೇನಾಪಡೆಯನ್ನ ಅಲರ್ಟ್ ಪೊಸಿಷನ್ ಅಲ್ಲಿ ಇಡಲಿಲ್ಲ, ಭದ್ರತಾ ವ್ಯವಸ್ಥೆಯನ್ನ ಯಾಕೆ ಹೆಚ್ಚು ಮಾಡಲಿಲ್ಲ? ಇನ್ ಕೇಸ್ ಹೀಗೆ ಮಾಡಿದ್ದಿದ್ರೆ ಪಹಲ್ಗಾಮ್ನಲ್ಲಿ ದಾಳಿಯಾಗಿ 26 ಮಂದಿ ಸಾವನ್ನಪ್ತಾ ಇರಲಿಲ್ಲ.
ಖರ್ಗೆ ಅವರ ಟೀಕೆ, ಇದನ್ನು ಒಪ್ಪೋಣ. ನಿಜಕ್ಕೂ ಮೋದಿ ಅವ್ರಿಗೇನಾದ್ರೂ ಮಾಹಿತಿ ಇದ್ದು, ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅನ್ನೋ ಮಾಹಿತಿ ಇದ್ದು ಅದೇ ಕಾರಣಕ್ಕೆ ಟ್ರಿಪ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದು, ಅದಾದ ನಂತರದಲ್ಲಿ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು ಅನ್ನೋ ವಿಚಾರ ನಿಜವೇ ಆಗಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಂಪೂರ್ಣ ಬೆಂಬಲ. ಇದಿಷ್ಟೇ ಟೀಕೆ ಮಾಡಿದಿದ್ರು ಪರವಾಗಿರ್ತಿರ್ಲಿಲ್ಲ ಇವತ್ತು. ಆದರೆ ಮೋದಿ ಅವರನ್ನ ಪ್ರಶ್ನೆ ಮಾಡೋ ಬರದಲ್ಲಿ ಪ್ರಶ್ನೆ ಮಾಡಿದ್ದು ನಮ್ಮ ಭಾರತೀಯ ಸೈನಿಕರ ಆಪರೇಷನ್ ಸಿಂಧೂರವನ್ನ ಕೂಡ. ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ, ಪಾಕಿಸ್ತಾನ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶ ಮೇಲೆ ಗೂಬಿ ಕೂಡಿಸ್ತಕ್ಕಂಥದ್ದು. ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ, ಪಾಕಿಸ್ತಾನ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶ ಮೇಲೆ ಗೂಬಿ ಕೂಡಿಸ್ತಕ್ಕಂಥದ್ದು. ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ ಯುದ್ಧಗಳು ನಡೆದಿವೆ 17ನೇ ತಾರೀಕು ನೀವು ಕಾಶ್ಮೀರ್ಗೆ ಹೋಗ್ತಕ್ಕಂಥ ಪ್ರೋಗ್ರಾಮವನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂಥ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನ ಉಳಿತೀವು. ಕೆಲವರಿಗೆ, ಅದರಲ್ಲೂ ಕಾಂಗ್ರೆಸ್ ಬೆಂಬಲಿಗರಿಗೆ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿಮಾನಿಗಳಿಗೆ ಮಾಧ್ಯಮಗಳು ಕೇವಲ ಅವರ ಭಾಷಣದ ಒಂದಷ್ಟು ತುಣುಕನ್ನ ಮಾತ್ರ ಪ್ರಸಾರ ಮಾಡ್ತೀವಿ ಅನ್ನೋ ಅನುಮಾನ ಇರಬಹುದು. ಕಾಂಗ್ರೆಸ್ನದ್ದೇ ಅಧಿಕೃತ ಟ್ವಿಟರ್ ಪೇಜ್ನಲ್ಲಿ ಪೂರ್ತಿ ಭಾಷಣ ಇದೆ. ಯಾರೆಲ್ಲ ಆಸಕ್ತರಿದ್ದೀರಿ ಅಲ್ಲಿ ಹೋಗಿ ಗಮನಿಸಬಹುದು. ಇಲ್ಲಿ ಎಡಿಟ್ ಮಾಡೋ ಆಯ್ಕೆನೇ ಇಲ್ಲ. ಭಾರತ ನಡೆಸಿರುವ ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ, ಹಿಂದಿ ಏನೇ ಮಾತಾಡಿರ್ಲಿ ಅವರು, ಇಡೀ 30-35 ನಿಮಿಷದ ಭಾಷಣದಲ್ಲಿ ಏನೇ ಮಾತಾಡಿರ್ಲಿ ಖರ್ಗೆ ಅವರು, ಅಥವಾ ಈ ಚುಟ್ಪುಟ್ ಯುದ್ಧ ಅನ್ನೋ ಮಾತಿನ ನಂತರದಲ್ಲೂ ಏನಾದರೂ ಮಾತನಾಡಿರ್ಲಿ, ಆದರೆ ಇಂಥದ್ದೊಂದು ಹೇಳಿಕೆ, ಆಪರೇಷನ್ ಸಿಂಧೂರದಂತಹ ಭಾರತೀಯ ಸೈನಿಕರು ನಡೆಸಿದ ಪ್ರಿಸೈಸ್ ಅಟ್ಯಾಕ್, ಮಾರಕ ಅನಿಸುವಂತಹ ದಾಳಿ ಉಗ್ರರ ವಿರುದ್ಧ, ಇದನ್ನ ಚುಟ್ಪುಟ್ ಯುದ್ಧ ಅಂತ ಹೇಳೋದನ್ನ ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆ ಅವರಂತಹ ಧೀಮಂತ, ಹಿರಿಯ, ಮುತ್ಸದ್ದಿ, ಸೆನ್ಸಿಬಲ್, ಸಂಭಾವ್ಯ ರಾಜಕಾರಣಿಯಿಂದ ಈ ನಾಡಿನ ಜನತೆ ಎಕ್ಸ್ಪೆಕ್ಟ್ ಮಾಡೋಲ್ಲ. ಆಕ್ಷೇಪ ಇರೋದು ಇದಕ್ಕೇನೆ. ನೀವು ಹಿಂದೆ 1000 ಮಾತಾಡಿ ಮುಂದೆ 1000 ಮಾತನಾಡಿ, ಆದರೆ ಈ ಪದ ಚುಟ್ಪುಟ್ ಯುದ್ಧ, ಭಾರತದ ಸೈನಿಕರು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಮಾಡಿದ ಯುದ್ಧ ಇದು. ಇದನ್ನ ಚುಟ್ಪುಟ್ ಯುದ್ಧ. ಕೆಲವರಿಗೆ ಈ ಚುಟ್ಪುಟ್ ಯುದ್ಧ ಅಂದ್ರೆ ಏನು ಅನ್ನೋದು ಕೂಡ ಅರ್ಥ ಆಗಲ್ವೇನೋ, ಆ ಭಾಷೆ, ಅದರ ಅಸಲಿ ಅರ್ಥ ಅದನ್ನು ಕೂಡ ಗೂಗಲ್ ಮಾಡ್ತಿದ್ದಾರೆ ಜನ ಈಗ. ಆದರೆ ಅವರ ಭಾಷೆ ಹಾಗೆ ಆ ಬಳಕೆ ಸಂದರ್ಭದಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ ಇದನ್ನ ಗಮನಿಸಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡುವ ಬರದಲ್ಲಿ ಭಾರತದ ಆಪರೇಷನ್ ಸಿಂಧೂರವನ್ನ ಅಪಮಾನ ಆಗೋ ರೀತಿಯಲ್ಲಿ ಮಾತನಾಡಿದ್ರು ಅಂತ ಹೇಳಿ ಎಲ್ಲವನ್ನ ಗಮನಿಸ್ತಿದ್ದಾಗ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ನಾಯಕರಿಗೆ ಪಾಕಿಸ್ತಾನದಲ್ಲಿ ಹೀರೋ ಆಗೋ ಖಯಾಲಿ ಹುಟ್ಕೊಂಡ್ಬಿಟ್ಟಿದ್ಯಾ ಅನ್ನೋ ಅನುಮಾನ. ಸೇನಾ ಪರಾಕ್ರಮವನ್ನ ಪ್ರಶ್ನಿಸಿ ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಾರೆ, ಪಾಕಿಸ್ತಾನ ನಮ್ಮ ಎಷ್ಟು ವಿಮಾನಗಳನ್ನ ಹೊಡೆದು ಹಾಕಿದೆ ಲೆಕ್ಕ ಕೊಡಿ, ಆಪರೇಷನ್ ಸಿಂಧೂರದಲ್ಲಿ ನಮಗಾದ ನಷ್ಟದ ಲೆಕ್ಕ ಕೊಡಿ, ಭಾರತ ಎಷ್ಟು ವಿಮಾನಗಳನ್ನ ಕಳೆದುಕೊಂಡಿದೆ ಲೆಕ್ಕ ಕೊಡಿ, ದೇಶ ಸತ್ಯ ತಿಳಿಬೇಕು ಅಂತ ಕಾಯ್ತಾ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಾರೆ. ರಾಹುಲ್ ಗಾಂಧಿ ಅವರ ಈ ಟ್ವೀಟ್, ಇಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ ನಮಗೆ ಯುದ್ಧ ಬೇಡ ಅಂತ ಹೇಳಿ, ಹೆಂಗೆ ಅದನ್ನ ಪಾಕಿಸ್ತಾನ ಟೆಲಿವಿಷನ್ ಪ್ರಸಾರ ಮಾಡಿತ್ತೋ ಹಾಗೆ ರಾಹುಲ್ ಗಾಂಧಿ ಅವರ ಈ ಟ್ವೀಟ್, ಯುದ್ಧ ವಿಮಾನಗಳ ಲೆಕ್ಕ ಕೇಳಿದ ರಾಹುಲ್ ಗಾಂಧಿ ಅವರ ಟ್ವೀಟ್ ಪಾಕಿಸ್ತಾನದಲ್ಲಿ ಬಂಪರ್ ಹಿಟ್, ಸೂಪರ್ ಹಿಟ್. ಇದೇ ರೋಡ್ನಲ್ಲಿ ನಡ್ಕೊಂಡು ಹೋಗ್ತಿದ್ದಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನಿನ್ನೆ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿ ವಿವಾದಕ್ಕೆ ಕಾರಣವಾದ್ರು, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿ, ರಾಹುಲ್ ಗಾಂಧಿ ಅವರು ಕೂಡ ಇದೇ ವೇದಿಕೆಯಲ್ಲಿದ್ದರು.
ಇವತ್ತಿನ ಸಾಧನಾ ಸಮಾವೇಶ. ರಾಹುಲ್ ಗಾಂಧಿ ಅವ್ರು ಮಾತ್ರ ಯಾಕೆ ಇಡೀ ದೇಶದ ಜನರ ಟೀಕೆ ಗುರಿಯಾಗಬೇಕು, ನಾವು ಕೂಡ ಅದೇ ಲೈನ್ನಲ್ಲಿ ಹೋಗೋಣ ಅಂತೇನಾದರೂ ಅತಿ ಭಾವುಕರಾಗಿ ಯೋಚನೆ ಮಾಡಿಬಿಟ್ರೆ ಖರ್ಗೆ ಅವರು ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವರ ಟ್ವೀಟ್ ಪ್ರಶ್ನೆ ಕೇಳಬೇಕು, ಆದರೆ ಕೇಳೋಕೆ ಒಂದು ಸಂದರ್ಭ. ನಮ್ಮ DGMO ಏರ್ಫೋರ್ಸ್ನ DGMOನೇ ಕೂತ್ ಹೇಳ್ತಾರೆ ಲೆಕ್ಕ ಈಗಲ್ಲ, ಈಗ ಇನ್ನೂ ಕೂಡ ಯುದ್ಧ ನಿಂತು ಹೋಗಿಲ್ಲ. ಯುದ್ಧದ ಪರಿಸ್ಥಿತಿ ಪಾಕಿಸ್ತಾನ ಹಾಗೆ ಭಾರತದ ನಡುವೆ ಇರೋ ಸಂದರ್ಭದಲ್ಲಿ ಲೆಕ್ಕ ಅಥವಾ ಸಾಕ್ಷ್ಯ ಇದನ್ನ ಕೊಡೋದು ಕೇಳೋದು ಶತ್ರು ರಾಷ್ಟ್ರಕ್ಕೆ ಪೂರಕವಾದ ಮಾಹಿತಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸದ್ಯಕ್ಕೆ ಭಾರತದ ಗುರಿ ಇರೋದು ಪಾಕಿಸ್ತಾನ ಪೋಷಿತ ಉಗ್ರರನ್ನ ಧ್ವಂಸ ಮಾಡೋದು ಮಾತ್ರ. DGMO ಹೇಳಿದ ಮಾತು. ಹೀಗೆ ಆದ್ಮೇಲೂ ಕೂಡ ರಾಹುಲ್ ಗಾಂಧಿ ಅವರು ಲೆಕ್ಕ ಕೇಳ್ತಾರೆ, ಪಾಕಿಸ್ತಾನದಲ್ಲಿ ಪಾಪ್ಯುಲರ್ ಆಗ್ತಾರೆ. ಇನ್ನು ಇದೇ ಸಾಲಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತನಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಚುಟ್ಪುಟ್ ಹೇಳಿಕೆ ಸಹಜವಾಗಿ ಬಿಜೆಪಿ ಪಾಲಿಗೆ ಒಂದು ಅಸ್ತ್ರ. ರಾಜಕೀಯ ಮಾಡಕ್ ಬಿಜೆಪಿ ಅವರು ಕೂಡ ಕಾಯ್ತಿರ್ತಾರೆ. ಅವಕಾಶವನ್ನ ತಗೊಂಡು ಹೋಗಿ ಬಿಜೆಪಿ ಅವ್ರ ಕೈಲಿ ಕೊಟ್ಟಂಗಾಯ್ತು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಹೇಳಿಕೆ. ವಿರೋಧ ಪಕ್ಷದ ನಾಯಕ R. ಅಶೋಕ್ ಕಿಡಿಕಾರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಯಸ್ಸಾಗಿದೆ, ಅರಳೋ ಮರಳೋ ಅನ್ನೋ ರೀತಿಯಲ್ಲಿ ಆಗಿದೆ. ಮೋದಿ ಬಗ್ಗೆ ಮಾತನಾಡದಿದ್ರೆ ಕಾಂಗ್ರೆಸ್ನವರಿಗೆ ತಿಂದನ್ನ ಕರಗಲ್ಲ. ನಿಮ್ಮ ಮಾತುಗಳು ನಿಮಗೆ ಶೋಭೆ ತರುವಂಥದ್ದಲ್ಲ. ಮುಂಬೈ ದಾಳಿ ಬಗ್ಗೆ ನಿಮ್ಮ ಪ್ರಧಾನಿಗಳಿಗೆ ಮಾಹಿತಿ ಇರಲೇ ಇಲ್ವಾ? ಇಂಟೆಲಿಜೆನ್ಸಿ ರಿಪೋರ್ಟ್ ಬಗ್ಗೆ ಮಾತನಾಡುವಾಗ ಬೆಂಗಳೂರಿನಲ್ಲಾದ ದಾಳಿ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ವಾ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿರೋಧ ಪಕ್ಷದ ನಾಯಕ R. ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ವಿಜಯಪುರದಲ್ಲಿ AICC ಅಧ್ಯಕ್ಷರು ಖರ್ಗೆ ಅವರು ಮಾತಾಡುವಾಗ ಒಂದು ಮಾತನ್ನು ಬಹಿರಂಗವಾಗಿ ಹೇಳ್ತಾರೆ ಸರ್, ಪಹಲ್ಗಾಮ್ ದುರಂತದ ಬಗ್ಗೆ. ಪ್ರಧಾನಿ ಮೋದಿರವ್ರಿಗೆ ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ ಇತ್ತು, ಏನೋ ನಡೆಯುತ್ತೆ ಅಂತ, ಆ ಕಾರಣದಿಂದ ಅವ್ರು ಅಲ್ಲಿಗೆ ಹೋಗೋದನ್ನ ತಪ್ಪಿಸ್ಕೊಂಡ್ರು. ನಿಮಗೆ ಗೊತ್ತಿರೋದನ್ನ ಅಟ್ಲೀಸ್ಟ್ ಜನರಿಗೆ ಹೇಳಿದ್ರೆ 26 ಅಮಾಯಕ ಜೀವಗಳು ಉಳಿತಾ ಇತ್ತು ಅಂದ್ರೆ ಇಂಡೈರೆಕ್ಟ್ ಆಗಿ ನಿಮ್ಗೆ ಗೊತ್ತಿದ್ದು ನೀವು ಇದು ಘಟನೆ ನಡೆಯಕ್ಕೆ ಬಿಟ್ಟಿದ್ದೀರಾ ಅನ್ನೋ ಥರ ಮಾತಾಡಿದ್ದಾರೆ. ಖರ್ಗೆ ಅವ್ರಿಗೆ ಅರಳೋ ಮರಳೋ ಅನ್ನೋ ಕಾಲ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ. ಏನು ಹೇಳ್ತೀನಿ ಏನು ಗೊತ್ತಿಲ್ಲ. ಪ್ರೈಮ್ ಮಿನಿಸ್ಟ್ರಿಗೆಲ್ಲ ಗೊತ್ತಿದೆ, ಮೋದಿಯವ್ರಿಗೆಲ್ಲ ಗೊತ್ತಿದೆ ಅಂತ. ಬಾಂಬೆಲ್ಲ ಆಯ್ತಲ್ಲ 170-80 ಜನ ಸತ್ತರಲ್ಲ, ಇಲ್ಲಿ 26 ಜನ ಸತ್ತರು, ಅಲ್ಲಿ 176 ಜನ ಸತ್ತರಲ್ಲ. ಅವಾಗ ಪ್ರಧಾನಮಂತ್ರಿ ಯಾರಿದ್ರು? ನಿಮ್ಮ ಪಾರ್ಟಿಯವರೇ, ಮನಮೋಹನ್ ಸಿಂಗ್. ನೀವು ಮಂತ್ರಿ ಇದ್ರಿ ಅವಾಗ, ನೀವು ಮಂತ್ರಿ ಇದ್ದೀರಲ್ಲ, ಹಂಗಾರೆ ನಿಮಗೂ ಗೊತ್ತಿತ್ತಲ್ಲ ಅದು ದಾಳಿ ಆಗೋದು ಗೊತ್ತಿತ್ತಲ್ಲ, ನೀವ್ಯಾಕೆ ತಪ್ಪಿಸ್ಲಿಲ್ಲ ದಾಳಿನ? ಈ ಥರ ಟೀಕೆ ಮಾಡಬೇಕು ಅಂತ ಟೀಕೆ ಮಾಡೋಕೆ ಹೋಗ್ಬೇಡಿ, ಹಾಳಾಗೋಯ್ತು. ಅದನ್ನು ಕೇಳೋದು ಬೇಡ. ಬೆಂಗಳೂರಾಗೆ ಮಳೆ ಬರ್ತೈತೆ ಅಂತ ಹವಾಮಾನ ಇಲಾಖೆಯವ್ರು ಮುಂಚೆ ಸೂಚನೆ ಕೊಟ್ಟಿದ್ರಲ್ಲ, ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ನೀವು? ಅಲ್ಲೋಗೋದು ಬೇಡ. ಇಂಡಿಯಾ ಪಾಕಿಸ್ತಾನ, ನಿಮ್ಮ ಬೆಂಗಳೂರು ನಿಮ್ಮದೇ ಸರ್ಕಾರ ಐತಲ್ಲ, ನಿಮ್ಮ ಯೋಗ್ಯತೆಗೆ. ಈ ಸರ್ಕಾರದಲ್ಲಿ ಮಳೆ ಬರ್ತೈತೆ ಅನ್ನೋದು ಗೊತ್ತಿದೆ ಮಾನ್ಸೂನ್ನಲ್ಲಿ. ಅದನ್ನು ಏನು ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ದೇಶದ ಪ್ರಧಾನಿನ ಟೀಕೆ ಮಾಡ್ತೀರ. ನಿಮಗೆ ಚಟ. ಮೋದಿನ ಟೀಕೆ ಮಾಡಿಲ್ಲ ಅಂದರೆ ತಿಂದನ್ನ ಜೀರ್ಣ ಆಗಲ್ಲ, ಅದಕ್ಕೆ ನೀವು ಮಾಡ್ತಿದ್ದೀರ. ಇಲ್ಲಿಗೆ R. ಅಶೋಕ್ ಅವರ ಮಾತುಗಳನ್ನ ನೇರವಾಗಿ ಕೇಳಿದ್ದೀರಾ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೋದಿನ್ ಬೈದೇ ಹೋದ್ರೆ ಇತ್ಯಾದಿ ರಾಜಕೀಯ ಸ್ಟೇಟ್ಮೆಂಟ್ಗಳು, ಇದ್ರ ಬಗ್ಗೆ ಭಾರತದ ನಾಗರಿಕರಿಗೆ ಅಥವಾ ಕರ್ನಾಟಕದ ಜನರಿಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದಿಂದಲೋ ಅಥವಾ ಬೇರೆ ಯಾವುದೇ ಪಾರ್ಟಿಯಿಂದಲೂ ಸಭ್ಯ ರಾಜಕಾರಣಿಗಳು ಅನ್ನಿಸ್ಕೊಂಡವರು ದಯಮಾಡಿ ಆರ್ಮಿ ಬಗ್ಗೆ, ಭಾರತದ ಸೇನಾಪಡೆ ಬಗ್ಗೆ, ಹಾಗೆ ಆಪರೇಷನ್ ಸಿಂಧೂರದ ಬಗ್ಗೆ ಅವಮಾನ ಆಗೋ ರೀತಿಯಲ್ಲಿ ಮಾತನಾಡಬೇಡಿ ಅನ್ನೋದಷ್ಟೇ ಕಳಕಳಿಯ ಪ್ರಾರ್ಥನೆ. ಇಲ್ಲದೆ ಹೋದ್ರೆ ನಿಮ್ಮನ್ನ ಸಭ್ಯ ಜನಪ್ರತಿನಿಧಿಗಳು ಅಂತ ಕರಿಬೇಕಾ ಬೇಡವಾ ಜನ ಯೋಚನೆ ಮಾಡಬೇಕಾಗತ್ತೆ. ಸುದ್ದಿಯನ್ನು ಅಲ್ಲಿಗೆ ಬಿಟ್ಟು ಇವತ್ತು ಆಕ್ಚುಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದು ಕಾಂಗ್ರೆಸ್ನ ಸಮಾವೇಶ, ಸಾಧನಾ ಸಮಾವೇಶ. 2 ವರ್ಷದ ಕಾಂಗ್ರೆಸ್ನ ರಾಜ್ಯದ ಆಡಳಿತದ ಅವಧಿಯಲ್ಲಾದ ಸಾಧನೆಗಳ ಬಗ್ಗೆ ಇವತ್ತು ಒಂದು ಸಮಾವೇಶ ಮಾಡಿ ಜನರಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು. ಕೆಲಸ ಸರಿಯಾಗಿ ಮಾಡಿದ್ರೆ ಈ ರೀತಿಯ PR ಅವಶ್ಯಕತೆ ಇರುತ್ತಾ, ಅದೊಂದು ಸಪ್ರೇಟ್ ಪ್ರಶ್ನೆ ಇದೆ. ಎನಿವೆ, ಬೆಂಗಳೂರಿನಲ್ಲಿ ಮಳೆ ಬಂದು ಜನರ ಬದುಕು ಕೊಚ್ಕೊಂಡು ಹೋಗ್ತಿರೋ ಸಂದರ್ಭದಲ್ಲಿ ಇಂಥದ್ದೊಂದು ಸಮಾವೇಶ ಮಾಡಿದ್ರು ಅನ್ನೋ ಟೀಕೆ ಕೂಡ ಇತ್ತು. ಇದೆಲ್ಲದರ ನಡುವೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಯಾವ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಅಧಿಕಾರವದ್ದ ಚುಕ್ಕಾಣಿ ಹಿಡಿಲಿಕ್ಕೆ ಅನುಕೂಲ ಮಾಡಿಕೊಡ್ತು, ಇದೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗೊಂದಲ ಇದೆಯಾ ಅನ್ನೋ ಅನುಮಾನಕ್ಕೂ ಕೂಡ ಇದೇ ವೇದಿಕೆ ಸಾಕ್ಷಿ ಆಯಿತು. ಅದರಲ್ಲೂ ಈ ಪಂಚ ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆ, ಮಹಿಳೆಯರ ಅಕೌಂಟ್ಗೆ ನೇರವಾಗಿ 2,000 ರೂಪಾಯಿ ವರ್ಗಾವಣೆ ಆಗುವಂತಹ ಯೋಜನೆ, ಇದು ಅತ್ಯಂತ ಮಹತ್ವವಾದ ಹಾಗೆ ಕಾಂಗ್ರೆಸ್ಗೆ ಅತ್ಯಂತ ಹೆಚ್ಚಿನ ಲಾಭವನ್ನು ಚುನಾವಣೆ ಸಂದರ್ಭದಲ್ಲಿ ತಂದುಕೊಟ್ಟ ಯೋಜನೆ. ಇದೇ ಗ್ಯಾರಂಟಿ ಯೋಜನೆ ವಿಧಾನಸಭಾ ಚುನಾವಣೆಯಲ್ಲಿ
ಮಹಿಳೆಯರ ಮತದಾನ ಕಾಂಗ್ರೆಸ್ ಕಡೆಗೆ ಹೆಚ್ಚಾಗಿ ಹರಿದು ಬರುವಂತೆ ಮಾಡ್ತು ಕೂಡ. ಆದರೆ ಈ ಯೋಜನೆ ಬಗ್ಗೆ ಆಗೊಂದು ಮಾತು, ಈಗೊಂದು ಮಾತು, ನಾಳೆ ಒಂದು ಮಾತು ಅನ್ನೋ ರೀತಿಯಲ್ಲಾಗಿದೆ ಕಾಂಗ್ರೆಸ್ ಪಕ್ಷದ ನಾಯಕರ ವರ್ತನೆ. ನೆನೆಯಷ್ಟೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ನಾವೇನು ಪ್ರತಿ ತಿಂಗಳು ಅಂದರೆ ತಿಂಗಳು ಹಾಕ್ತೀವಿ ಅಂತ ಹೇಳಿಲ್ಲ, ಕೊಡೋ ದುಡ್ಡನ್ನು ಕೊಡ್ತೀವಿ, 12 ತಿಂಗಳಿಗೆ 24,000 ಕೊಡಬೇಕು, ಯಾವಾಗ ಆಗುತ್ತೋ ಅವಾಗ ಕೊಡ್ತೀವಿ. ಅದಕ್ಕೊಂದಷ್ಟು ಲೆಕ್ಕ ಬೇರೆ ಕೊಟ್ಟು ಬೇರೆ ಬೇರೆ ಉದಾಹರಣೆಯನ್ನು ಕೊಟ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ರು. ಟೆಂಡರ್ ಪ್ರಕ್ರಿಯೆ ಪೂರ್ತಿ ದುಡ್ಡು ಕೊಟ್ಬಿಡ್ತಾರ ಟೆಂಡರ್ ಪಡೆದವರಿಗೆ ಎಕ್ಸೆಟ್ರಾ ಎಕ್ಸೆಟ್ರಾ. ಆದರೆ ಹೆಣ್ಮಕ್ಳು ನಂಬಿದ್ದು ಕಾಂಗ್ರೆಸ್ ಹೇಳ್ದಾಗೆ, ಹಾಗೆ ಪೋಸ್ಟರ್ಗಳಲ್ಲಿ ಕೊಟ್ಟ ಹಾಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ನಾವು ಹಂಗೆ ಹೇಳೇ ಇಲ್ಲ ಅಂದ್ಬಿಟ್ರು. ಆದರೆ ಇವತ್ತು ರಾಹುಲ್ ಗಾಂಧಿ ಅವರು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳೋ ಮೂಲಕ ಕಾಂಗ್ರೆಸ್ನಲ್ಲೇನೆ ಕ್ಲಾರಿಟಿ ಇಲ್ವಾ ಅನ್ನೋ ಪ್ರಶ್ನೆಗೆ ಗುರಿಯಾಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ತಿಂಗಳ ಕೊಡ್ತೀವಿ ಅಂತ ಹೇಳಿಲ್ಲ. गृहलक्ष्मी 2,000 रुपए प्रति महीना 1 करोड़ महिलाओं को आज मैं खुशी से कह सकता हूं। ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂದಿಲ್ಲ. 2,000 ಬಿಡುಗಡೆ ವಿಚಾರದಲ್ಲಿ ಕೈನಲ್ಲೇ ಗೊಂದಲ. ಪಂಚ ಗ್ಯಾರಂಟಿಗಳಿಂದಲೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಇದೀಗ ಕೊಟ್ಟ ಮಾತಿಗೆ ತಪ್ಪಿದ್ಯಾ ಅನ್ನೋ ಅನುಮಾನ ಮೂಡಿಸಿದೆ. ಇದಕ್ಕೆ ಕಾರಣ ನಿನ್ನೆ ವಿಜಯನಗರದಲ್ಲಿ ಡಿಕೆಶಿ ಆಡಿದ ಮಾತು. ಇದೇ ಮಾತು ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದ ಇದೇ ಮಾತು ಪಂಚ ಗ್ಯಾರಂಟಿ ಕೇವಲ ಅಧಿಕಾರ ಪಡೆಯುವವರೆಗೂ ಮಾತ್ರವಲ್ಲ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಕಾಂಗ್ರೆಸ್ ನಾಯಕರಲ್ಲೇ ಗೃಹಲಕ್ಷ್ಮಿ ಹಣ ಬಿಡುಗಡೆ ಬಗ್ಗೆ ಗೊಂದಲ ಮೂಡಿಸಿದಂತೆ ಕಾಣಿಸ್ತಾ ಇದೆ. ನಿನ್ನೆ ವಿಜಯನಗರದಲ್ಲಿ ಮಾತನಾಡಿದ ಡಿಕೆಶಿ ಪ್ರತಿ ತಿಂಗಳು 2,000 ಕೊಡ್ತೀವಿ ಅಂತ ನಾವು ಹೇಳಿಲ್ಲ ಅನ್ನೋ ಮೂಲಕ ರಾಜ್ಯದ ಜನತೆಯಲ್ಲಿ ಅನುಮಾನ ಮೂಡಿಸಿದ್ದಾರೆ. ಯಾರು ಹೇಳಿದ್ರು? ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು, ನೀವು ಟ್ಯಾಕ್ಸ್ ಕಟ್ತಾ ಇರಬೇಕು, ನಾವು ಅದನ್ನು ಕೊಡ್ತಾ ಇರ್ತೀವಿ. ಈಗ ಯಾರೋ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರಪ್ಪ, ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಅವ್ನು ಕಾಂಟ್ರಾಕ್ಟ್ ಮಾಡಿ ಮನೆಗೆ ದುಡ್ಡು ಬರ್ತದ? 2 ವರ್ಷ, 1 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಇವೆಲ್ಲ ಆಗ್ತಾರೆ. ಒಂದ್ ಕಡೆ ಡಿಕೆಶಿ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ ಅಂದಿಲ್ಲ ಅಂದ್ರೆ, ಇತ್ತ ರಾಹುಲ್ ಗಾಂಧಿ ಪ್ರತಿ ತಿಂಗಳು ರಾಜ್ಯದ 1 ಕೋಟಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಿದ್ದೇವೆ ಅಂತ ಹೊಸಪೇಟೆ ಸಮಾವೇಶದಲ್ಲಿ ಘಂಟಾ ಘೋಷವಾಗಿ ಹೇಳಿದ್ದಾರೆ. हमारा पहला वायदा, पहली गारंटी गृहलक्ष्मी 2,000 रुपए प्रति महीना 1 करोड़ महिलाओं को। आज मैं खुशी से कह सकता हूं कि करोड़ों महिलाओं के बैंक अकाउंट में कर्नाटका की सरकार ये पैसा डालती। ಇಬ್ಬರು ಕಾಂಗ್ರೆಸ್ ನಾಯಕರ ಮಾತುಗಳನ್ನ ಕೇಳ್ತಿದ್ರೆ ಕಾಂಗ್ರೆಸ್ನಲ್ಲೇ ಗೃಹಲಕ್ಷ್ಮಿ ಹಣ ರಿಲೀಸ್ ಮಾಡೋ ಬಗ್ಗೆ ಗೊಂದಲ ಇದೆ. ರಾಜ್ಯದ ಉಪಮುಖ್ಯಮಂತ್ರಿ ಹೇಳುವಂತೆ ಇನ್ನು ಮುಂದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಬರಲ್ವಾ, ಪ್ರತಿ ತಿಂಗಳು ಕೊಡಲ್ಲ ಅಂದ ಮೇಲೆ ಚುನಾವಣೆ ವೇಳೆ ಟಕ ಅಂತ ಪ್ರಚಾರ ಮಾಡಿದ್ಯಾಕೆ? ಇವೆಲ್ಲಾ ಪ್ರಶ್ನೆಗಳಿಗೂ ಕಾಂಗ್ರೆಸ್ ನಾಯಕರೇ ಉತ್ತರ ಕೊಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಒಂದೇ ಒಂದು ಮಳೆ ಬೆಂಗಳೂರು ಮುಳುಗೋಗೋ ಹಂತಕ್ಕೆ ಹೋಗಿದೆ. ಪೂರ್ವ ಮುಂಗಾರಿನ ಹೊಡೆತಕ್ಕೆ ಸಿಲಿಕಾನ್ ಸಿಟಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ನಾಯಕರು ಅನ್ನೋದಕ್ಕಿಂತ ಸರ್ಕಾರದ ಪ್ರತಿನಿಧಿಗಳು ಇವತ್ತು ಸಮಾವೇಶದಲ್ಲೇ ಬ್ಯುಸಿಯಾಗಿ ಹೋಗಿದ್ದಾರೆ. ಇನ್ನು ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರನ್ನ ಟೀಕೆ ಮಾಡೋದು, ವಾಗ್ದಾಳಿ ಮಾಡೋದು ಇದರಲ್ಲಿ ಬ್ಯುಸಿಯಾಗಿದ್ದಾರೆ. ಹೀಗಾದ್ರೆ ಜನರ ಅಳಲನ್ನ, ಅವರ ಗೋಳನ್ನ, ಬೀದಿಗೆ ಬಿದ್ದಿರೋ ಅವರ ಬದುಕನ್ನ ನೋಡೋದು ಯಾರು? ಈ ಸಮಸ್ಯೆಗೆ ಒಂದು ಪರಿಹಾರ ನೀಡೋರು ಯಾರು ಅನ್ನೋ ಪ್ರಶ್ನೆಯಾಗಿ ಉಳಿದು ಹೋಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ಜನರ ಸಮಸ್ಯೆ ಕೇಳೋ ಕೂಡ ಟೈಮ್ ಇಲ್ವಾ ಅಂತ ಜನ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ವರುಣಾರ್ಭಟಕ್ಕೆ ಮುಳುಗಿದ ಬೆಂಗಳೂರು. ಸಿಎಂ ಡಿಸಿಎಂ ಸಮಾವೇಶ ಜೋರು. ಸಿಲಿಕಾನ್ ಸಿಟಿಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಗ್ರೇಟರ್ ಬೆಂಗಳೂರು ಇದೀಗ ವಾಟರ್ ಬೆಂಗಳೂರಾಗಿದೆ. ಗಾರ್ಡನ್ ಸಿಟಿ ಒಂದೇ ಒಂದು ಮಳೆಗೆ ಕುಸಿದು ಬೀಳುವಷ್ಟು ವೀಕ್ ಅನ್ನೋ ಪ್ರಶ್ನೆ ಮೂಡಿದೆ. ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗೋಕ್ಕೆ ಕಾರಣ ಯಾರು? ಜನರ ಸಮಸ್ಯೆಗೆ ಪರಿಹಾರ ಒದಗಿಸಬೇಕಾದವರೇ ಸಮಾವೇಶದಲ್ಲಿ ಬ್ಯುಸಿಯಾಗಿದ್ದಾರೆ. ಇತ್ತ ಮಳೆ ನೀರು ಮನೆಗೆ ನುಗ್ಗಿ ಜನ ಪರದಾಡ್ತಿದ್ದಾರೆ.
ನಿನ್ನೆ ಸಂಜೆ ಸಿಟಿ ರೌಂಡ್ಸ್ ಆಗ್ತೀವಿ ಅಂತ ಅಂದಿದ್ದ ಸಿಎಂ ಡಿಸಿಎಂ ಬಳಿಕ ಬಿಬಿಎಂಪಿ ವಾರ್ ರೂಮ್ಗೆ ಕಾಟಾಚಾರಕ್ಕೆ ಭೇಟಿ ಕೊಟ್ಟಂಗೆ ಕಾಣ್ತು. ಇಂದಾದ್ರೂ ಜನರ ಬಳಿ ಹೋಗಿ ಸಮಸ್ಯೆ ಕೇಳ್ತಾರ ಅಂತ ಅನ್ಕೊಂಡ್ರೆ ಸೀದಾ ಹೊಸಪೇಟೆಗೆ ತೆರಳಿದ್ದು ಸಮರ್ಪಣಾ ಸಂಕಲ್ಪ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಮುಳುಗುತ್ತಿರುವ ಬೆಂಗಳೂರಿನ ಬಗ್ಗೆ ಇವರಿಗೆ ಸಣ್ಣ ಆಲೋಚನೆ ಕೂಡ ಬರಲಿಲ್ಲ. ಅನೇಕ ಬಡಾವಣೆಗಳು ನೀರಿನಲ್ಲಿ ಮುಳುಗಿವೆ. ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಜನಪ್ರತಿನಿಧಿಗಳಿಗೆ ಸ್ಥಳೀಯರು ಹಿಡಿಶಾಪ ಹಾಕ್ತಿದ್ದಾರೆ. ಇನ್ನು ಸಣ್ಣ ಮಳೆಗೂ ಬೆಂಗಳೂರು ಮುಳುಗೋಕೆ ಕಾರಣವೇನು ಅಂತ ನೋಡೋದಾದ್ರೆ, ಬೆಂಗಳೂರಿನಲ್ಲಿ ಜನಸಂಖ್ಯೆಗೆ ಪೂರಕವಾಗಿ ಮೂಲ ಸೌಕರ್ಯ ಇಲ್ಲದೆ ಇರುವುದು, ರಾಜಕಾಲುವೆ ಒತ್ತುವರಿ ಮಾಡಿ ಮನೆ ಕಟ್ಟಿರುವುದು, ಅದನ್ನು ತೆರವುಗೊಳಿಸಲು ಇಚ್ಛಾಶಕ್ತಿಯೇ ಇಲ್ಲದಿರುವುದು, ಮಳೆಗಾಲಕ್ಕೆ ಮೊದಲು ಚರಂಡಿಗಳನ್ನು ಸ್ವಚ್ಛತೆ ಮಾಡದಿರುವುದು, ಬೆಂಗಳೂರು ನಗರಕ್ಕೆ ಸ್ಪಷ್ಟ ನೀರು ನಿರ್ವಹಣೆ ಯೋಜನೆಯೇ ಇಲ್ಲದಿರುವುದು. ಇದರಿಂದ ಸಣ್ಣ ಮಳೆಗೂ ಬೆಂಗಳೂರು ಕೊಚ್ಚಿ ಹೋಗುವಂತ ಅಧೋಗತಿ ಎದುರಾಗಿದೆ. ಸಣ್ಣ ರಸ್ತೆಗಳು, ರಸ್ತೆ ತುಂಬಾ ಹೊಂಡ, ಅದೇ ಬೆಂಗಳೂರಿನ ದೌರ್ಭಾಗ್ಯ ಎನ್ನುವಂತಾಗಿದೆ. ಗ್ಲೋಬಲ್ ಸಿಟಿ ಅನ್ನಿಸಿಕೊಂಡ್ರೂ ಮೂಲ ಸೌಕರ್ಯ ಗ್ಲೋಬಲ್ ಆಗಿಲ್ಲ ಅನ್ನೋದು ಜನರ ಆಕ್ರೋಶವಾಗಿದೆ. ಕೇಸರಿ ನಾಯಕರ ಸಿಲಿಕಾನ್ ಸಿಟಿ ರೌಂಡ್ಸ್. ಇಂದು ಬಿಜೆಪಿ ನಾಯಕರು ಬೆಂಗಳೂರು ಸಿಟಿ ರೌಂಡ್ಸ್ ಹಾಕಿದ್ರು. ಸಿಲ್ಕ್ ಬೋರ್ಡ್ಗೆ ಬಿಜೆಪಿ ನಿಯೋಗ ಭೇಟಿ ನೀಡಿ ಮಳೆ ಅವಾಂತರದ ಸ್ಥಳಗಳನ್ನು ಪರಿಶೀಲನೆ ನಡೆಸಿದ್ರು. ಮನೆಯಲ್ಲಿ ನೀರು, ರಾಜಕೀಯ ಜೋರು. 5 ಜನ ಅಮಾಯಕರು ಕಾಂಗ್ರೆಸ್ಸಿನ ದುರಾಡಳಿತದಿಂದ, ಕಾಂಗ್ರೆಸ್ಸಿನ ಲೋಪದೋಷಗಳಿಂದ ಸತ್ತಿರೋದು. ಅವರೆಲ್ಲರೂ ಕೂಡ ಕರೆಂಟ್ ಶಾಕ್ ಹೊಡೆದು ಸತ್ತಿದ್ದಾರೆ, ಮಳೆ ಗೋಡೆ ಬಿದ್ದು ಕೊಚ್ಕೊಂಡು ಹೋಗಿದ್ದಾರೆ. ಇದೆಲ್ಲ ನಿಮ್ಮ ಅನಾಹುತದಿಂದ ಸಾತಿರೋದು. ಇಡೀ ಬೆಂಗಳೂರು ಮಹಾನಗರ ಜಲಾವೃತ ಆಗಿದೆ. 4 ಜನ ನೆನೆ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇವತ್ತು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡ್ತಾರೆ. ಬೆಂಗಳೂರಿಗೆ ಬೇರೆ ಗ್ರೇಟರ್ ಹೆಸರು ಸೇರಿಸಿದ್ರೆ ಸಾಕಾಗೋದಿಲ್ಲ ಸ್ವಾಮಿ. 3 ವರ್ಷಕ್ಕೆ ಮುಂಚೆ 2022ರಲ್ಲಿ ಈಸ್ಟ್ ಬೆಂಗಳೂರೆಲ್ಲ ನೀರಲ್ಲಿ ತುಂಬೋಗಿತ್ತು. ಅವಾಗೇನಂತ ಕರಿಬೇಕಾಗಿತ್ತು, ನಾವು ವಾಟರ್ ಬೆಂಗಳೂರು ಅಂತ ಕರಿಬೇಕಾಗಿತ್ತಾ? 2 ವರ್ಷಗಳ ಕಾಲ ಹೈಕೋರ್ಟು ಮಾನಿಟ್ರ್ ಮಾಡಿದ್ರು ಪಾಟ್ ಹೋಲ್ಸ್ ಮುಚ್ಚೋದಕ್ಕೆ. 2 ವರ್ಷಗಳ ಕಾಲ ಹೈಕೋರ್ಟು ಪ್ರತಿ ತಿಂಗಳು ಕಮಿಷನ್ ಕರೆಸಿ ಪಾಟ್ ಹೋಲ್ಸ್ ಎಷ್ಟು ಮುಚ್ಚಿದಾರ ಏನು ಅಂತ ಲೆಕ್ಕ ಕೇಳ್ತಾಯಿದ್ರು. ಇವರು ಸ್ಕೂಲ್ ಮಕ್ಕಳ ಥರ ಹೋಗಿ ಅಲ್ಲಿ ಪಾಠ ಕೊಟ್ಟು ಬರ್ತಾಯಿದ್ರು. ಇಲ್ಲಿ ಬೆಂಗಳೂರು ಮುಳುಗ್ತಾ ಇದೆ. ಸಿದ್ದರಾಮಯ್ಯನು ಮತ್ತು ಅವರ ಎಲ್ಲರೂ ಸಾಧನೆ ಅಲ್ಲ ವೇದನೆ. ಆದರೆ ಅಲ್ಲಿ ಹೋಗಿ ಹಂಪಿನಲ್ಲಿ ಪಿಟೀಲ್ ಬಾರಿಸ್ತಾವ್ರೆ ಇವರು. ಹಂಪಿನಲ್ಲಿ ನೀವು ಬೆಂಗಳೂರಿಗೆ ಬನ್ನಿ, ಇಲ್ಲಿ ಜನ ಎಲ್ಲ ಸೇರಿ ಬೇರೆದ್ರಲ್ಲಿ ಪಿಟೀಲ್ ಬಾರಿಸ್ತಾರೆ ನಿಮಗೆ. ಇಂಥ ಪರಿಸ್ಥಿತಿ ಇರುವಾಗ ಯಾವ ಸಾಧನೆ ನೀವು ಮಾಡಿರೋದು? ರಣಮಳೆಗೆ ಬೆಂಗಳೂರಿನ ಮಂದಿ ರೋಸಿ ಹೋಗಿದ್ದಾರೆ. ಜೀವನ ಕಟ್ಟಿಕೊಳ್ಳೋದು ಹೇಗಪ್ಪ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಆದರೆ ನಮ್ಮನ್ನಾಳುವ ನಾಯಕರು ಮಾತ್ರ ದೋವಂತ ಸುರಿಯುವ ಮಳೆಯಲ್ಲಿ ಸಮಾವೇಶದಲ್ಲೇ ಬ್ಯುಸಿಯಾಗಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.